ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ನಾನಿವತ್ತು ಮಾತಾಡ್ಲಿಕ್ಕೆ ಕೊಟ್ಟಿರುವಂಥದ್ದು ವಿಶೇಷವಾದಂತಹ ವಿಧಾನಸಭಾ ಕ್ಷೇತ್ರ. ಒಕ್ಕಲಿಗರು ಹೆಚ್ಚಾಗಿದ್ದಾರೆ, ಆದ್ರೆ ಬಂಟರದೇ ಪಾರುಪತ್ಯ ಇಲ್ಲಿ. ಶಕುಂತಲಾ ಶೆಟ್ಟರು ಕರ್ನಾಟಕ ರಾಜಕೀಯದ ಇತಿಹಾಸದಲ್ಲಿ ನೆನಪಾಗೋದು ಇಲ್ಲಿಂದಲೇ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರ ಚುನಾವಣೆ ಆರಂಭವಾಗಿದ್ದು ಇದೇ ಕ್ಷೇತ್ರದಿಂದ. ಇವ್ರಿಗೆ ಹೆಚ್ಚು ಲೀಡ್ನ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಲೀಡರ್ ಅವರು ಪುತ್ತೂರಿನ ಶಾಸಕರಾದಂತ ಅಶೋಕ್ ಕುಮಾರ್ ರೈ ಅವರು. ಸರ್, ವೆಲ್ಕಮ್ ಟು ಕನೆಕ್ಟ್ ಕರ್ನಾಟಕ. ಹೇಗಿದ್ದೀರಾ? ಥ್ಯಾಂಕ್ ಯು, ಚೆನ್ನಾಗಿದೆ. ಥ್ಯಾಂಕ್ ಯು. ಹೇಗಿದೆ ಪುತ್ತೂರು? ಪುತ್ತೂರು ಚೆನ್ನಾಗಿದೆ, ಅಭಿವೃದ್ಧಿ ಆಗ್ತಾ ಇದೆ. ಒಂದು 2 ವರ್ಷದಲ್ಲಿ ಅಷ್ಟು ಕೆಲಸಗಳನ್ನೆಲ್ಲ ಮಾಡಿದ್ದೀವಿ. ಯುವಕರಿಗೆ ಉದ್ಯೋಗ ಕೊಡಿಸುವಂಥದ್ದು. ಎಷ್ಟೋ ಜನ ಮಕ್ಕಳು ಪ್ರತಿ ವರ್ಷ ಕಲಿತು ವಿದ್ಯಾಭ್ಯಾಸ ಮುಗಿಸಿ ಹೊರಗೆ ಬರ್ತಾರೆ. ಅವರಿಗೆ ಉದ್ಯೋಗ ಕೊಡೋದು, ಉದ್ಯೋಗ ಕಲ್ಪಿಸುವುದು ನಮ್ಮ ಕರ್ತವ್ಯ. ಆ ದೃಷ್ಟಿಕೋನ ಇಟ್ಕೊಂಡು ಈಗ ರಾಜಕಾರಣ ಯಾವ ರೀತಿ ಹೋಗ್ತಾ ಇದೆ ಅಂದರೆ ಧರ್ಮದ ಮಧ್ಯೆ ಹೋಗ್ತಾ ಇದೆ, ಜಾತಿ ಮಧ್ಯೆ ಹೋಗ್ತಾ ಇದೆ. ಅದರಿಂದಾಗಿ ಯುವಕರು ವಂಚಿತರಾಗ್ತಾರೆ, ಅಭಿವೃದ್ಧಿ ವಂಚಿತ ಆಗ್ತದೆ, ಕುಂಠಿತ ಆಗ್ತದೆ. ಅದನ್ನೆಲ್ಲ ದೂರ ನಿಂತು ಮೆಟ್ಟಿ ನಿಂತು ಯುವಕರ ಕೈಗೆ ಯಾವುದೇ ಜಾತಿ ಮತ ಅಂತ ನೋಡಿದ್ರೆ ಅವರಿಗೆ ಉದ್ಯೋಗ ವಿದ್ಯಾಭ್ಯಾಸ ಆದ ಕೂಡಲೇ ಅವರಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಪುತ್ತೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಸ್ಪಂದನೆ ಸಿಗ್ತಾ ಇದೆ. ಸ್ವಂತ ಕೆಲವು ಯೋಜನೆಗಳನ್ನು ತಂದು ಬೇರೆ ಬೇರೆ ರೀತಿಯಲ್ಲಿ ಯುವಕರಿಗೆ ಟ್ರೈನಿಂಗನ್ನು ಕೊಡೋ ಮುಖಾಂತರ ಯುವಕರಿಗೆ ಕೆಲಸ ಕೊಡಿಸುವಂಥ ಕೆಲಸ, ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಮಾಡಿ. ಸರ್, ನಿಜಕ್ಕೂ ಖುಷಿ ವಿಚಾರ. ಇಡೀ ದೇಶದಲ್ಲೇ ಇರುವಂತ ಅತಿ ದೊಡ್ಡ ಸಮಸ್ಯೆ ಜನಸಂಖ್ಯೆ, ಅಂದ್ರೆ ಅರ್ಥಾತ್ ಉದ್ಯೋಗ ಅವಕಾಶ. ಶಾಸಕರಾದ ತಕ್ಷಣ 5 ವರ್ಷದಲ್ಲಿ ಯಾವ್ದೋ ಅಣೆಕಟ್ಟೆ ಕಟ್ಬಿಡ್ತೀನಿ ಅನ್ನೋದು ಸುಳ್ಳು. ನಿಜಕ್ಕೂ ಜನಕ್ಕೆ ಬೇಕಾಗಿರೋ ಸಮಸ್ಯೆ ಬಗೆಹರಿಸಬೇಕು. ಪುತ್ತೂರು ಜಿಯೋಲಾಜಿಕಲಿ ಸಾಕಷ್ಟು ಸಮಸ್ಯೆಗಳಿದೆ. ಇಲ್ಲ ಈ ಕಡೆ ಮೈಸೂರಿಗೆ ಬರಬೇಕು, ಬೆಂಗಳೂರಿಗೆ ಬರ್ಬೇಕು, ಇಲ್ಲ ಆ ಕಡೆ ಮಂಗಳೂರು. ಇಂಥ ಸಂದರ್ಭದಲ್ಲಿ ಉದ್ಯೋಗ ಅವಕಾಶಕ್ಕೆ ಮೊದಲ ಆದ್ಯತೆ ಅಂದ್ರೆ ಆ ನಿಟ್ಟಿನಲ್ಲಿ ಏನ್ ಕೆಲಸ ಸರ್? ಗಾರ್ಮೆಂಟ್ಸ್, ಫ್ಯಾಕ್ಟರಿಗಳ? ನೋಡಿ, ನಾವು ಈಗ ಮೊದಲಾಗಿ ನಮ್ಮ KMFಗೆ 15 ಎಕರೆ ಜಾಗ ಕೊಡುವಂತ ಕೆಲಸವನ್ನು ಮಾಡಿದ್ವಿ. ಸುಮಾರು 1,000 ಉದ್ಯೋಗಗಳು, 750ರಿಂದ 1,000 ಉದ್ಯೋಗಗಳು ಅಲ್ಲಿ ಸೃಷ್ಟಿ ಆಗ್ತದೆ. ಪಶು ವೈದ್ಯಕೀಯ ಕಾಲೇಜು ಏನು ನಮ್ಮ ಪಕ್ಕದ ಭಾಗದಲ್ಲಿ ಇದೆ, ಅಲ್ಲಿ ಅದು ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ಅದು ಆರಂಭ ಮಾಡಿರುವಂಥದ್ದು. ಆ ನಂತರ ಮಧ್ಯದಲ್ಲಿ BJP ಸರ್ಕಾರ ಇತ್ತು, ಯಾವುದೇ ಅನುದಾನಗಳು ಬರದೆ ಹಾಗೇನೆ ನೆದೆಗುಂದು ಬಿದ್ದಿತ್ತು. ಈಗ ಪುನಃ ಅದು 140 ಕೋಟಿ ರೂಪಾಯಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಈಗ ಪುನಃ ಅದು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಅಲ್ಲಿ ನಮ್ಮ ಪಶು ವೈದ್ಯಕೀಯ ಕಾಲೇಜ್ ಆರಂಭ ಆಗ್ತದೆ. ಸುಮಾರು ಪ್ರತಿ ವರ್ಷ 750 ಮಕ್ಕಳು ಬರ್ತಾರೆ. ಹಾಸ್ಟೆಲ್ಗಳು 3 ವರ್ಷ ಆಗುವ ಸುಮಾರು 3,500 ಮಕ್ಕಳು ಬರ್ತಾರೆ. ಫ್ಯಾಕಲ್ಟೀಸು ಈಗಲೇ ಸರ್ಕಾರ ಸುಮಾರು 150 ಜನರನ್ನು ಈಗ ನೇಮಕ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಅದನ್ನು ಕೂಡ ಆರಂಭ ಮಾಡುವ ಮುಖಾಂತರ ಅದಕ್ಕೆ ಕನೆಕ್ಟೆಡ್ ಅಂದ್ರೆ 3,000 ಮಕ್ಕಳು ಬಂದ್ರೆ ಅವರಿಗೆ ಹಾಸ್ಟೆಲ್, ಊಟ, ಈ ವ್ಯವಸ್ಥೆಗಳೆಲ್ಲ ಜೋಡಣೆ ಹಾಕೊಂಡು ಬರ್ತದೆ. ಆನಂತರ ಕೆಲವು ಉದ್ಯಮಗಳು ಯಾರು ಆರಂಭ ಮಾಡ್ತಾರೆ ಅವರಿಗೂ ಕೂಡ ಈಗ ಅವಕಾಶವನ್ನು ಕಲ್ಪಿಸಿಕೊಡುವಂತ, ಜಾಗ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಪ್ರವಾಸೋದ್ಯಮವಾಗಿ ಅದನ್ನು ಬದಲಾವಣೆ ಮಾಡಬೇಕು. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಎಷ್ಟೋ ಲಕ್ಷ ಕಟ್ಟಲೆ ಜನರು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ದೇಶದಿಂದ ಬರ್ತಾರೆ, ಬೇರೆ ರಾಜ್ಯಗಳಿಂದ ಬರ್ತಾರೆ. ಆ 50% ಜನರನ್ನು ಏನು ಪುತ್ತೂರಿಗೆ ನಾವು ಕನ್ವರ್ಟ್ ಮಾಡಿ ಹೋಗುವಾಗೆ ಮಾಡಿದ್ರೆ, ಕನ್ವರ್ಟ್ ಮಾಡೋದು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಡೆವಲಪ್ ದಟ್. ಅವರಿಗೆ ಇನ್ಫ್ರಾಸ್ಟ್ರಕ್ಚರು, ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಇದೆ, ವೀರಮಳ ಗುಡ್ಡ ಅನ್ನೋ ದೊಡ್ಡ ಗುಡ್ಡ ಇದೆ. ಇದನ್ನೆಲ್ಲ ಡೆವಲಪ್ ಮಾಡಿದ ಕೂಡಲೇ ಸುಬ್ರಹ್ಮಣ್ಯ ಮತ್ತೆ ಧರ್ಮಸ್ಥಳಕ್ಕೆ ಬಂದ ಅರ್ಧ ಯಾತ್ರಿಗಳು ಪುತ್ತೂರಿಗೆ ಬಂದು ಹೋದ್ರೆ ಪುತ್ತೂರಿನ ಅಭಿವೃದ್ಧಿ ಆಗ್ತದೆ. ಒಂದು ಉದ್ಯಮ, ಒಂದು ಪ್ರವಾಸೋದ್ಯಮ. ಇದು ಇಡೀ ವಿಶ್ವದಲ್ಲಿ ಇರುವಂತದ್ದು ಇದು ಎರಡೇ. ಉದ್ಯಮಕ್ಕೆ ಸಿಗ್ಬೇಕು, ಎಜುಕೇಶನ್, ಒಳ್ಳೆ ಎಜುಕೇಶನ್ ಸಿಗ್ಬೇಕು, ಉದ್ಯೋಗ ಸಿಗ್ಬೇಕು, ಟೂರಿಸಂ ಆಗಿ ಡೆವಲಪ್ ಮಾಡಬೇಕು. ಇದು ಫ್ಯೂಚರ್ ಇರೋದು ಟೂರಿಸಂ. ಯಾರು ಕೂಡ ಎಲ್ಲಿಗಾದ್ರೂ ಟೂರ್ ಹೋಗೋರು ಹೋಗ್ತಾರೆ, ಸ್ಪೆಂಡಿಂಗ್ ಮಾಡ್ತಾರೆ. ನಮ್ಮ ದೇಶದಿಂದ ಹೊರಗೆ ಹೋಗೋರು 3 ಲಕ್ಷ ತಗೊಂಡು ಹೋಗ್ತಾರೆ, ಅದನ್ನು ದೇಶದಲ್ಲಿ ಹಾಕುದಿಲ್ಲ, ಅಲ್ಲಿ ಹೋಗಿ ಬೇಕಾದಷ್ಟು ಖರ್ಚು ಮಾಡ್ತಾರೆ. ಅಲ್ಲಿ ವ್ಯವಸ್ಥೆಗಳನ್ನು ಜೋಡಣೆ ಮಾಡಿರ್ತಾರೆ. ಟೂರಿಸಂಗೆ ನಮಗೆ ಅವಶ್ಯಕತೆ ಇದೆ, ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಈ ಬೆಂಗಳೂರು ಅಂತ ಜನದಟ್ಟಣೆ ಪ್ರದೇಶದಲ್ಲಿರೋ ಪ್ರವಾಸಿಗರು ಕೇವಲ ಬರೀ ಮಡಿಕೇರಿಗೆ ಬರೋದಲ್ಲ, ಉಡುಪಿಗೆ ಬರೋದಲ್ಲ, ಬೆಂಗಳೂರಲ್ಲ, ಪುತ್ತೂರಿಗೆ ಬಂದು ಉಳಿಬೇಕು. ಅದು ಪ್ರವಾಸೋದ್ಯಮ ಆಗ್ಬೇಕು, ಅದು ಸ್ಥಳೀಯರಿಗೆ ಉದ್ಯಮವಾಗಿ ಮಾರ್ಪಾಡಾಗ್ಬೇಕು. ತುಂಬಾ ಖುಷಿ ಅನ್ಸುತ್ತೆ. ನಿಮ್ಮ ಕನಸಿನ ಪುತ್ತೂರು ಏನಾಗ್ತದೆ ಸರ್? ಸಾಕಷ್ಟು ಚುನಾವಣೆಗಳನ್ನ ನೋಡಿದೀರಾ, ಮಾಜಿ ಮುಖ್ಯಮಂತ್ರಿಗಳನ್ನ ಕೊಟ್ಟಂತ ಕ್ಷೇತ್ರ, ಸಾಕಷ್ಟು ಹಿರಿಯ ನಾಯಕರನ್ನ ಕೊಟ್ಟು, ಕಾಂಗ್ರೆಸ್ಗೆ ವಿನಯ್ ಕುಮಾರ್ ಸೊರಕೆ ಅವರು ಕೂಡ ಅದೇ ಕ್ಷೇತ್ರದಲ್ಲಿದ್ದವರು. ನಿಮ್ಮ ಕನಸು, ನೀವು ನೋಡಿದಂತ ಪುತ್ತೂರು ಏನಾಗಿದೆ? ನೋಡಿ, ನಾನು ಒಬ್ಬ ಉದ್ಯಮಿಯಾಗಿದ್ದವು.
ನಾನು ಅತ್ಯಂತ ಬಡ ಕುಟುಂಬದಿಂದ ಬಂದವನು. ನಾನು ದೊಡ್ಡ ಶ್ರೀಮಂತನಾಗಿ ಹುಟ್ಟಲಿಲ್ಲ. ಸಾರಿ ಇಂಟರಪ್ಟ್ ಮಾಡ್ತೀನಿ. Yes. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ನೋಡಿ, ನನ್ನ ತಂದೆ ಮಾಸ್ಟರ್ ಆಗಿದ್ರು. ಆದ್ರೂ ನಾವು 5 ಜನ ಮಕ್ಕಳು. ನಮಗೆ ಏನು ದೊಡ್ಡ ಶ್ರೀಮಂತಿಕೆಯಲ್ಲಿ ನಾವು ಬಂದವರಲ್ಲ. ನಾನು ಸೆಕೆಂಡ್ PUC ಇಂದ ನನ್ನ ಸೆಕೆಂಡ್ PUC ನಾನು ಪುತ್ತೂರಲ್ಲಿ ಜೂನಿಯರ್ ಕಾಲೇಜಲ್ಲಿ ಕಾಲೇಜ್ ಲೀಡರ್ ಎಲ್ಲ ಆಗಿದ್ದೆ. ಆನಂತರ ನನ್ನ ಅಲ್ಲಿ ಸ್ವಲ್ಪ ತಂದೆಗೆ ಇನ್ನು ಕಾಲೇಜ್ ಲೀಡರ್ ಆಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದಿಲ್ಲ, ಈ ತರ ನನ್ನ ತಂದೆಗೆ ಇದಾಗಿ ನನ್ನನ್ನು ಮೈಸೂರು ಕಳಿಸಿದ್ರು. ನಾನು ಮೈಸೂರಲ್ಲಿ ಒಂದು ಚಿಕ್ಕ ರೂಮಲ್ಲಿ ನಾನೇ ಅಡಿಗೆ ಮಾಡಿಕೊಂಡು, ನಾನೇ ಏಜೆನ್ಸಿ ಮಾಡಿಕೊಂಡು, ನಾನು ಸೈಕಲಲ್ಲಿ ಹೋಗಿ ಅಂಗಡಿಗೆ ಸೇಲ್ಸ್ ಮಾಡ್ತಾ ಇದ್ದೆ. ಯಾವ ವರ್ಷ? ಸಾಧಾರಣ ಒಂದು 28 ವರ್ಷ 30 ವರ್ಷದ ಹಿಂದೆ ಸೈಕಲಲ್ಲಿ ಜ್ಯೂಸ್ ಮಾಡ್ತಾ ಅಂಗಡಿಗೆ ಹೋಗ್ತಾ ಇದ್ದೆ. ಆನಂತರ TVS ಮೊಪೆಡಲ್ಲಿ ಚಾಕ್ಲೇಟ್ಸು ಜ್ಯೂಸು ಎಲ್ಲ ಮಾರ್ಕೊಂಡು ಅಂಗಡಿ ಹೋಗ್ತಿದ್ದೆ, ಮತ್ತೆ ಕಾಲೇಜ್ ಹೋಗ್ತಾ ಇದ್ದೆ. ನನ್ನ ಉದ್ಯಮವನ್ನು ಆರಂಭ ಮಾಡಿದ್ದೀನಿ. ಫಸ್ಟ್ ಡಿಗ್ರಿ ಹೋಗುವಾಗ ನಾನು ಒಬ್ಬನೇ ಒಂದು ಚಿಕ್ಕ ಇಷ್ಟೇ ದೊಡ್ಡ ರೂಮಲ್ಲಿ ನಾನೇ ಅಡುಗೆ ಮಾಡೋದು, ನಾನೇ ಊಟ ಮಾಡ್ಕೊಳ್ಳೋದು, ನಾನೇ ಕಾಲೇಜಿಗೆ ಹೋಗೋದು, ನಾನೇ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡೋದು. ಆನಂತರ ಬೆಳೆದು ಡಿಗ್ರಿ ಬರುವಾಗ ನಾನು ಬೇರೆ ಬೇರೆ ಏಜೆನ್ಸಿಗಳನ್ನು ಮಾಡಿಕೊಂಡು, ಆವತ್ತು ಡಿಗ್ರಿ ಬರುವಾಗ ತಿಂಗಳಿಗೆ 1 ಕೋಟಿ ರೂಪಾಯಿ ಸೇಲ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೆ. ಇಯರ್ ಆಫ್ ಅರೌಂಡ್ 26 years ಬ್ಯಾಕ್. ಡಿಗ್ರಿಯೂ ಮಾಡ್ತಾ ಇದ್ದೆ, 97 ಡಿಗ್ರಿಯೂ ಮಾಡ್ತಾ ಇದ್ದೆ, ಬಿಸ್ನೆಸ್ಸು ಮಾಡ್ತಾ ಇದ್ದೆ. ಆನಂತರ ಹಂತವಾಗಿ ಅಂದ್ರೆ ಇದನ್ನು ಯಾಕೆ ನಾನು ಉಲ್ಲೇಖ ಮಾಡಿ, ನನ್ನಿಂದ ಕಷ್ಟದಲ್ಲಿ ಬೆಳೆದವರು ತುಂಬಾ ಜನ ಇರ್ಬೋದು, ಆದರೆ ಕಷ್ಟದ ಜೀವನವನ್ನು ಅರಿತವರಿಗೆ ಜೀವನ ಮಾಡೋದು ಭಾರಿ ಸುಲಭ. ನಮ್ಮ ಹಿಂದಿನ ಜೀವನ ಹೇಗಿತ್ತು ಅದರ ಅರಿವಿಡ್ತದೆ. ಸಿಂಹ ಕೂಡ ಹಾಗೆ ಅಂತೆ, ಅದು ಕಾಡಿನ ರಾಜ ಆದ್ರೆ 2 ಸ್ಟೆಪ್ ಮುಂದೆ ಹೋಗುವಾಗ ನಾನು ಹಿಂದೆ ಬಂದ ದಾರಿ ಹೇಗಿತ್ತು ಅಂತ ಹಿಂದೆ ನೋಡ್ತಿರುತ್ತೆ. ಹಾಗೆ ಕೂಡ ನಾವು ಹಿಂದೆ ಎಷ್ಟು ಕಷ್ಟದಲ್ಲಿ ಬಂದಿದ್ದೀವಿ, ಆ ಅರಿವು ನಮಗೆ ಇದೆ. ಅದರಿಂದ ಈ ಸಮಾಜದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂತ ಶಕ್ತಿ ನಮಗೆ ಬರ್ತದೆ. ಶಿಕ್ಷಕರೇ, ಶಾಸಕರು ರಾಜಕಾರಣಿಗಳು ಅಂದ್ರೆ ಸಾಕು, ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆದ್ರೆ ಸಾಕು, ತಲೆ ನಿಲ್ಲಲ್ಲ. ಅಂಥದ್ರಲ್ಲಿ ತಮ್ಮ 21-22 ವಯಸ್ಸಿನಲ್ಲೇ ವರ್ಷಕ್ಕೆ 1 ಕೋಟಿ ಟ್ರಾನ್ಸಾಕ್ಷನ್. ಸಾಮಾನ್ಯ ಕುಟುಂಬ, ತಂದೆ ಮೇಷ್ಟ್ರು, ಅಲ್ಲಿಂದ ಬಂದು ತಾವು ಓದೋದ್ರ ಜೊತೆಗೆ ತಮ್ಮ ಉದ್ಯೋಗವನ್ನ ಬೆಳೆಸ್ಕೊಂಡು ಇವೆಲ್ಲದ್ರ ಜೊತೆಗೆ ರಾಜಕೀಯ ಹೇಗೆ ಶುರು ಆಯ್ತು? ರಾಜಕೀಯ ಅಂತ ಹೇಳಿದ್ರೆ ನೋಡಿ, ನಾನು ಉದ್ಯಮದಿಂದ ಮುಂದೆ ಇರುವಾಗ ನಾನು ಹಿಂದಿಂದ ಕೂಡ ನನ್ನ ಲಾಭದಲ್ಲಿ ಬಂದಂತ 2 ಅಂಶವನ್ನು ನಾನು ಬಡವರಿಗೆ ಕೊಟ್ಕೊಂಡು ಬಂದಿದ್ದೆ. ಇವಾಗ ಕೂಡ ಪ್ರತಿ ವರ್ಷ ನಾನು ಪ್ರತಿ ದೀಪಾವಳಿಗೆ ಸೀರೆ, ಬಟ್ಟೆ, ವಸ್ತ್ರ ವಿತರಣೆ ಮತ್ತೆ ಸಹಭೋಜನವನ್ನು ಮಾಡ್ತೇನೆ. 4 ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ. ನನ್ನ ಟ್ರಸ್ಟ್ ಇದೆ. ನಾನು ರಾಜಕೀಯಕ್ಕೆ ಬರುವ ಮೊದಲು ಕೂಡ ನನ್ನ ಹತ್ರ 22,000 ಕುಟುಂಬಗಳಿಗೆ ನಮ್ಮ ಟ್ರಸ್ಟಿನಿಂದ ಸೇವೆ ಮಾಡಿದ್ವಿ. ಮನೆ ಕಟ್ಟಿ ಕೊಡುವಂಥ 100 ಮನೆ ಕಟ್ಟಿ ಕೊಟ್ಟಿದ್ದೀನಿ. ಲೇಔಟ್ ಮಾಡಿ ಅವ್ರಿಗೆ ನಿವೇಶನ ಕೊಡುವಂಥದ್ದು, ಟ್ರೈನಿಂಗ್ ಕೊಡುವುದು, ಯುವಕರಿಗೆ ಕೌನ್ಸಿಲಿಂಗ್ ಮಾಡುವಂಥದ್ದು, ಯುವಕರಿಗೆ ಕೆಲಸ ಕೊಡಿಸುವಂಥದ್ದು, ಉದ್ಯೋಗ ಮೇಳವನ್ನು ಮಾಡುವಂಥದ್ದು, ಮಹಿಳೆಯರಿಗೆ ಯಾರಿಗೆ ಆಸಕ್ತರಿದ್ದಾರೆ ಅವರಿಗೆ ಟೈಲರಿಂಗ್ ಕ್ಲಾಸನ್ನು ಕೊಟ್ಟು, ಇದು ನಾನು ಶಾಸಕನಾಗೋ ಮೊದಲು ಟೈಲರಿಂಗ್ ಕ್ಲಾಸ್ ಕೊಟ್ಟು ಅವರಿಗೆ ಮಿಷಿನ್ ಕೊಡಿಸುವಂಥದ್ದು. ನನ್ನ ಉದ್ಯೋಗದಲ್ಲಿ ಬಂದ ಒಂದು ಅಂಶವನ್ನು ನಿರಂತರ 15-20 ವರ್ಷದಿಂದ ಬಡವರ ಸೇವೆಯನ್ನು ಮಾಡಿಕೊಂಡೇ ಬಂದಿದ್ದೇನೆ, ಕೊಡ್ತಾನೆ ಬಂದಿದ್ದೀನಿ. ಇದು ಕೊಟ್ಟದ್ದು ಯಾಕಂದ್ರೆ ನನಗೆ ನನ್ನ ಕಷ್ಟದ ಜೀವನಗಳು, ನನಗೆ ಅವಾಗ ಅರ್ಧ ದೋಸೆ ತಿನ್ನೋದು, ದೋಸೆ ತಿನ್ಲಿಕ್ಕೆ ಇರ್ಲಿಲ್ಲ, ಅರ್ಧ ದೋಸೆನೇ ಸಿಗ್ತಾ ಇತ್ತು, ಊಟ ಇಷ್ಟೇ ಸಿಗ್ತಾ ಇದ್ದದು, 2ನೇ ಕಡೆ ಊಟ ಸಿಗ್ತಾ ಇರ್ಲಿಲ್ಲ. ಇದೆಲ್ಲ ನನ್ನ ನೆನಪಿದೆ. ಹಾಗೆ ನಮ್ಮಲ್ಲಿ ಕೂಡ ಬಡವರು ಯಾರಿದ್ದಾರೆ ಅವರ ಬಗ್ಗೆ ಇವಾಗ್ಲೂ ಕಾಳಜಿ ಇದೆ. ನಾನು ಶಾಸಕನಾದ್ರೆ ನಾನು ಶ್ರೀಮಂತರು ಬಂದ್ರೆ ಮತ್ತೆ ಮಾತಾಡ್ಸೋದು, ಬಡವರು ಬಂದ್ರೆ ಫಸ್ಟ್ ಮಾತಾಡೋದು. ನೀವು ದೊಡ್ಡವರ ಕಾಲು ಹಿಡಿಬೋದು ನೋಡಿ, ಎಷ್ಟು ದೊಡ್ಡ ಶ್ರೀಮಂತರ ಕಾಲು ಹಿಡಿಬೋದು, ಬೇರೆ ಬೇರೆ ಸ್ವಾಮೀಜಿಗಳ ಕಾಲು ಹಿಡಿಬೋದು. ಆದ್ರೆ ಒಬ್ಬ ಬಡ ಮಹಿಳೆಯ ಕಾಲು ಹಿಡಿದ್ರೆ, ಬಡ ಅಮ್ಮನ ಕಾಲು ಹಿಡಿದ್ರೆ ಅವಳು ಆಶೀರ್ವಾದ ಮಾಡ್ತಾರಲ್ಲ, ಅದಕ್ಕಿಂತ ದೊಡ್ಡ ಆಶೀರ್ವಾದ ಯಾವುದು ಸಿಗುದಿಲ್ಲ. ಅವಳು ಮನಪೂರ್ತಿ ಮೆಚ್ಚಿ ಮಗ ಒಳ್ಳೇದಾಗುವಂತ ಆಶೀರ್ವಾದ ಮಾಡ್ತಾರ, ದೊಡ್ಡ ಆಶೀರ್ವಾದ. ಹಾಗೆ ಬಡವರ ಸೇವೆ ಮಾಡಿಕೊಂಡು ಒಂದು ದೃಷ್ಟಿಕೋನ ಇಟ್ಕೊಂಡು ನಾನು ರಾಜ್ಯಕ್ಕೆ ಬಂದೆ. ನಾನು ಖಂಡಿತ ದುಡ್ಡು ಮಾಡ್ಲಿಕ್ಕೆ ರಾಜ್ಯಕ್ಕೆ ಬಂದಿಲ್ಲ. ಈಗ ನಾನು ಹಂತವಾಗಿ ಬೆಳೆದು ಸುಮಾರು ನನ್ನ ಹತ್ರ ಒಂದು 500-600 ಜನ ಕೆಲಸದವರು ಇದ್ದಾರೆ. ನನಗೆ ಏನ್ ತಿನ್ಬೋದು, 2 ಚಪಾತಿ ತಿನ್ಬೋದು, ಇಷ್ಟು ರೈಸ್ ತಿನ್ಬೋದು, ಒಂದೇ ಒಂದು ಮೀನು ತಿನ್ಬೋದು, ಬೇರೆ ಏನು ಮಾಡ್ಲಿಕ್ಕಿಲ್ಲ. ಅದು ಒಂದು ಹಂತ ಬಡವರಿಗೆ ಕೆಲಸ ಮಾಡಬೇಕು. BJPಯಲ್ಲಿದ್ದೆ, ಸುಮಾರು 22 ವರ್ಷ BJPಯಲ್ಲಿ ಕೆಲಸ ಮಾಡಿದೆ. ಶಾಸಕನಾಗಿ ಕೇಳಿದೆ, ಅಂದ್ರೆ ಬಡವರ ಕೆಲಸ ಮಾಡಬೇಕು, ಬಡವರ ಕೆಲಸ ಆಗುದಿಲ್ಲ, ನಮ್ಮಲ್ಲಿ ಆಕ್ರಮ ಸಕ್ರಮ 90-40 ಎಲ್ಲ ದುಡ್ಡು ಮಾಡೋದ್ರಲ್ಲೇ ಜನ ಸಮಯವನ್ನು ಕಳ್ಕೊಳ್ತಾರೆ. ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಬಡವರ ಸೇವೆ ಮಾಡಬೇಕು ಅಂತ ದೃಷ್ಟಿಕೋನ ಇಟ್ಕೊಂಡು ರಾಜಕೀಯಕ್ಕೆ ಬಂದೇ ಹೊರತು ದುಡ್ಡು ಮಾಡ್ಲಿಕ್ಕೆ ಖಂಡಿತ ರಾಜಕೀಯಕ್ಕೆ ಬಂದಿಲ್ಲ. ಎಸ್, ಕರಾವಳಿ ಭಾಗ, ಮಂಗಳೂರು ಭಾಗ, ರಾಜಕೀಯ ಜನಸೇವೆ ಅಂದಾಗ ಅಲ್ಲಿ ತುಂಬಾ ಚರ್ಚೆ ಆಗುತ್ತೆ RSS BJP. ನೀವು ಕೂಡ ಅದೇ ಬ್ಯಾಕ್ಗ್ರೌಂಡ್ ಇಂದ ಬಂದು
ಸುಮಾರು 2 ದಶಕ ಕೆಲಸ ಮಾಡಿ ಏಕಾಏಕಿ ಕಾಂಗ್ರೆಸ್ ಇಂದ ಶಾಸಕರು ಇಡೀ ರಾಜ್ಯದಲ್ಲಿ ತುಂಬಾ ಚೆನ್ನಾಗಿ ನೆನಪಿದೆ. ಪುತ್ತೂರು ಎಲೆಕ್ಷನ್ ರಿಸಲ್ಟ್ ಒಂಥರ ಇಂಡಿಯಾ ಪಾಕಿಸ್ತಾನ ಯಾವ್ದೋ ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನೋ ಕಾರಣಕ್ಕಲ್ಲ, ಕಾಂಗ್ರೆಸ್ ವರ್ಸಸ್ ಇಂಡಿಪೆಂಡೆಂಟ್ ವರ್ಸಸ್ ಅಶೋಕ್ ರೈ. ಯಾಕೆ ಕಾಂಗ್ರೆಸ್ ಬಂದ್ರಿ ಅದನ್ನ ಮೊದಲನೇದಾಗಿ. ನಾನು ಬಿಜೆಪಿಯಲ್ಲಿ 2 ಟರ್ಮ್ಗೆ ಸೀಟ್ ಕೇಳ್ತಾ ಬಂದೆ. ಆ 1 ವರ್ಷ ಬಿಜೆಪಿಯಲ್ಲಿ ಸೀಟ್ ಕೇಳಿದೆ, ಬೇರೆಯವ್ರಿಗೆ ಸೀಟ್ ಕೊಟ್ಟರು, ಬಿಜೆಪಿ ಸೋತಿತ್ತು ಅಲ್ಲಿ. ಇನ್ನೊಂದು ಸಲ ಟರ್ಮ್ ಅಲ್ಲಿ ಕೇಳಿದೆ, ನನಗೆ ಇಲ್ಲ ಕೊಡ್ಲಿಲ್ಲ, ಇನ್ನೊಬ್ರಿಗೆ ಕೊಟ್ಟವರು ವಿನ್ ಆದ್ರು. ಈ ಸಲನು ನಾನು ಕೇಳಿದೆ ಸೀಟ್ ಕೊಡಿ, ಇಲ್ಲ ಅದು ಕೊಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಅಭಿಪ್ರಾಯ ಬಂತು. ಬಿಜೆಪಿಯಲ್ಲಿ ನಿಷ್ಠಾವಂತರಿಗೆ ಜಾಗ ಇಲ್ಲ, ಅವಕಾಶ ಇಲ್ಲ. ಅದು ನಿಷ್ಠಾವಂತರ ನನಗೆ ಜಾಗ ಇಲ್ಲಾದ್ರೂ ಪರವಾಗಿಲ್ಲ ಆಯ್ತು. ಅದರಲ್ಲಿ ಭ್ರಷ್ಟಾಚಾರ ಅಷ್ಟೊಂದಿತ್ತು. ಬಡವರಿಗಾಗಿ ಒಂದು ಜಾಗ, ಅವರ ಜಾಗವನ್ನು ಕೊಡಬೇಕಿದ್ರು ನನ್ನನ್ನು ಕಡೆಗಣಿಸುವಂತ ಕೆಲಸ, ನನ್ನನ್ನು ತುಳಿಯುವಂತ ಕೆಲಸ, ನನ್ನನ್ನು ಸೈಡ್ ಲೈನ್ ಮಾಡುವಂತ ಕೆಲಸ, ನಾನೇನಾದ್ರೂ ಬಡವರ ಕೆಲಸವನ್ನು ಕೊಟ್ರೆ ಅದನ್ನು ಮಾಡದೆ ಅವರಿಗೆ ಸತಾಯಿಸುವಂತ ಕೆಲಸ, ಇದೆಲ್ಲ ನಿರಂತರ. ಆಗ ನನಗೆ ಚಾಲೆಂಜ್ ಬಂತು, ಬಡವರ ಕೆಲಸ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರು ನನಗೆ ಕರೆದ್ರು 6 ತಿಂಗಳ ಮೊದಲು ಪಕ್ಷಕ್ಕೆ. ಆ ಸಿಚುವೇಶನ್ ನಂದು ಎಲ್ಲಾದ್ರೂ ನಂದು ತಪ್ಪಾಗ್ತಿದ್ರೆ ನಾನು ಎಲ್ಲ ಇಡ್ತಿದ್ದೆ. ಇವತ್ತು ಗೆದ್ದು ಬಂದಿದ್ದೀನಿ, ನಾನು ಸಕ್ಸಸ್ ಆಗಿನಿ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರ್ಬೋದು, ಪುತ್ತೂರು ಬಿಜೆಪಿಯ ದೊಡ್ಡ ಹಬ್ಬ. ಇವತ್ತು ನನಗೆ ಬರೀ ಕಾಂಗ್ರೆಸ್ಸಿನವರಲ್ಲ, ಬಿಜೆಪಿಯವರು ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಕೂಡ ಅವರು ಸ್ವೀಕಾರ ಮಾಡಿದ್ದಾರೆ. ಪ್ರಾಮಾಣಿಕತನವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆ ಸಿಚುವೇಶನ್ ಹೇಗೆ ಅಂತ ಹೇಳಿದ್ರೆ, ನಾನು ವಿನ್ ಆಗಿದ್ರೆ ನನ್ನ ರಾಜಕೀಯ ಜೀವನ ಹೋಗ್ತಿತ್ತು, ಗೌರವಗಳು ಹೋಗ್ತಿತ್ತು. ಇವತ್ತು ರಾಜಕೀಯಕ್ಕೂ ಜೀವನ ಕೊಟ್ಟ ಹಾಗೆ ಆಗಿದೆ, ಗೌರವ ಬಂದಿದೆ. ಅದನ್ನು ಉಳಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಇಷ್ಟೊಂದು ನನಗೆ ಪಕ್ಷದಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಂಗಳೂರಿಗೆ ಬಂದಾಗ ನನಗೆ ಆಹ್ವಾನ ಕೊಟ್ಟರು. ನನ್ನ ಹಿಂದೆ ಕೂಡ ನನ್ನ ಆತ್ಮೀಯರು ಏನು ರೈ ನೀವು ಬರ್ತೀರಾ ಅನ್ನೋ ವಿಚಾರವನ್ನು ಕೇಳಿದ್ರು. ಸರ್ ಸೀಟ್ ಕೊಡ್ತಾರೆ, ಖಂಡಿತ ಬರ್ತೀನಿ. ಅದಕ್ಕೆ ಹೇಳಿದ್ರು, ನೋಡಿ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಮಾತನ್ನು ತಪ್ಪುದಿಲ್ಲ, ನೀವು ಬನ್ನಿ, ನಿಮ್ಗೆ ಸೀಟು ಕೊಡು, ಗೆಲ್ದುಕೊಂಡು ಬರುವಂತ ಕೆಲಸವನ್ನು ಮಾಡಬೇಕು. ಇವಾಗ್ಲೇ 6 ತಿಂಗಳ ಮೊದಲೇ ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬನ್ನಿ ಅಂತ ಹೇಳಿ. ಸರ್ ಮಾಡ್ಕೊಂಡು ಬರ್ತೀನಿ ಅಂತ ಅವರ ಮಾತು ಕೊಟ್ಟು ಅವರು ಕೂಡ ಉಳಿಸ್ಕೊಂಡಿದ್ದಾರೆ, ನಾನು ಕೂಡ ಉಳಿಸ್ಕೊಂಡು ಬಂದೆ. ಆಕ್ಚುಲಿ ಎಲೆಕ್ಷನ್ ಟೈಮ್ ತುಂಬಾ ಚೆನ್ನಾಗಿ ನಡೆದಿದೆ. ತಪ್ಪು ಮಾಡ್ಬಿಟ್ರು ರೈ ಅವರು ಅಂತಿದ್ರು. ರಿಸಲ್ಟ್ ಬಂದ್ಮೇಲೆ ಎಲ್ಲರೂ ಮಾಡಿದೆ ಕರೆಕ್ಟ್ ಅನ್ನೋಂಗಾಯ್ತು. ನಿಜಕ್ಕೂ ಏನೊಂದು ಪುತ್ತೂರಿನ ಬಿಜೆಪಿಯಲ್ಲಿ ಒಂದಷ್ಟು ಭ್ರಷ್ಟಾಚಾರ, ಬೇಸರ, ಅವಮಾನ ಕೇವಲ ಪುತ್ತೂರಿಗೆ ಮಾತ್ರ ಸೀಮಿತಲ್ಲ, ರಾಜ್ಯ ಬಿಜೆಪಿಯಲ್ಲಿ ಹಣೆ ಬರಲ್ಲ. ಇಲ್ಲ, ರಾಜ್ಯ ಬಿಜೆಪಿಯಲ್ಲೇ ಇತ್ತು. ರಾಜ್ಯ ಬಿಜೆಪಿಯಲ್ಲೇ ಭಾರಿ ಭ್ರಷ್ಟಾಚಾರ ತುಂಬಿ ಹೋಯ್ತು. ಕಡೆಗಂತೂ ಇಲೆಕ್ಷನ್ ಟೈಮಲ್ಲಂತೂ ಜನ ಕಾರ್ಯಕರ್ತರು ಸಹಿಸದ ರೀತಿಯಲ್ಲಿ ಆ ರೀತಿ ಆಯ್ತು. ನೋಡಿ, ರಿಸಲ್ಟ್ ಅಲ್ಲೂ ಅನಂತರ ಬಂದ ರಿಸಲ್ಟ್ ಅಲ್ಲೂ ಎಲ್ಲ ಕಾಂಗ್ರೆಸ್ ಪರವಾಗಿ ಹೋಗಿದೆ ಅಂತ ಹೇಳಿದ್ರೆ, ಬಿಜೆಪಿ ಕಾರ್ಯಕರ್ತರ ಕೆಲಸಗಳು ಆಗ್ಬೇಕಿದ್ರು ನಾವು ದುಡ್ಡು ಕೊಟ್ಟು ಮಾಡುವಂತಹ ಪರಿಸ್ಥಿತಿ ಬಂತು. ಅದು ದುಡ್ಡು ಒಂದು ಹಂತದಲ್ಲೆಲ್ಲ 3 ಪಟ್ಟು ಕಾಂಟ್ರಾಕ್ಟ್ಗಳು ವಸೂಲು ಮಾಡುವಂಥದ್ದು, ಜನ ವಸೂಲು ಮಾಡುವಂಥದ್ದು. ನಮ್ಮ ಪುತ್ತೂರು ಕ್ಷೇತ್ರದಲ್ಲಿ ಈ ರೀತಿ ಹಾಳಾಗ್ಲಿ ಕಾರಣ ಬಡವರ ಹತ್ರ ಕೂಡ ಈ ಆಕ್ರಮ ಸಕ್ರಮ 94 ಅಲ್ಲೆಲ್ಲ ಎಕರೆಗೆ 2 ಲಕ್ಷ ರೂಪಾಯಿ ವಸೂಲು ಮಾಡ್ಲಿಕ್ಕೆ ಶುರು ಮಾಡಿ. ಅವರ ಜಾಗ, ಈಗ ನಿಮ್ಮ ಜಾಗ, ಅದು ನೀವು ಕೃಷಿ ಮಾಡಿಕೊಂಡು ಎಷ್ಟೋ ವರ್ಷದಿಂದ ಬಂದುಕೊಂಡಿರುವಂತ, ಅದನ್ನು ಆ ಬಕರು ಸಮಿತಿಯಲ್ಲಿ ಮಾಡಿಕೊಡುವಂಥದ್ದು, ಅದನ್ನು ಮಾಡ್ಲಿಲ್ಲ. ಮಾಡಿಕೊಟ್ಟವರಿಗೆಲ್ಲ 2 ಲಕ್ಷ ರೂಪಾಯಿ ಪರ್ ಎಕರೆಗೆ ಕಲೆಕ್ಷನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲದರಲ್ಲೂ ದುಡ್ಡು ಮಾಡೋಕೆ ಶುರು ಮಾಡಿದ್ರು. ಜನ ತಿರಸ್ಕರಿಸಿದ್ದಾರೆ ಅವರನ್ನು. ಈಗ ಹೌದು, ಕಾಂಗ್ರೆಸ್ ಪಕ್ಷದಿಂದ ನಾನು ಶಾಸಕನಾಗಿದ್ದೇನೆ. ಜನ ಎಲ್ಲರೂ ಒಟ್ಟಿಗೆ ಶಾಸಕನಾದ ಮೇಲೆ ನಾನು ಪಕ್ಷಾತೀತವಾಗಿ ಬಿಜೆಪಿ ಅವ್ರು ನನ್ನ ಹತ್ರ ಬಂದ್ರೆ ನಾನು ಖಂಡಿತ ಹೇಳುದಿಲ್ಲ, ನಗು ಮುಖದಿಂದ ಅವನ ಕೆಲಸವನ್ನು ಮಾಡಿಕೊಡುವಂತ ಕೆಲಸವನ್ನು ಮಾಡ್ತೀನಿ. ಅಲ್ಲ, ಇಡೀ ಕ್ಷೇತ್ರದಲ್ಲಿ ನನಗೆ ಓಟ್ ಹಾಕದವನು ಕೂಡ ಬಂದ್ರೆ, ನನಗೆ ಗೊತ್ತಿದ್ರು ಕೂಡ, ಅವ್ನು ನನಗೆ ಓಟ್ ಹಾಕಿಲ್ಲ ಅಂತ ಗೊತ್ತಿಲ್ಲದ್ರೂ ಕೂಡ ನಾನು ಅವನು ಸ್ವೀಕಾರ ಮಾಡ್ತೀನಿ. ಅವನ ವಿಶ್ವಾಸಕ್ಕೆ ತಗೊಳ್ಳುವಂತ ಕೆಲಸವನ್ನು ಮಾಡ್ತೀನಿ. ಅವನು ಏನು ಕೆಲಸಕ್ಕೆ ಬಂದಿನಿ ಅದನ್ನು ಸ್ವಲ್ಪ ಮುಜುಗರ ಇಲ್ಲದೆ, ಯಾವ ರೀತಿಯ ತೊಂದರೆ ಇಲ್ಲದೆ ಮಾಡಿಕೊಡುವಂತ ಕೆಲಸವನ್ನು ಮಾಡಿ ಅವನ ವಿಶ್ವಾಸವನ್ನು ತಗೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾನೆ. ಜನ ಇಷ್ಟವರೆಗೆ ಸ್ವೀಕಾರ ಮಾಡಿದ್ದಾರೆ. ಸರ್, ಕರಾವಳಿ ಅಂದ ತಕ್ಷಣ ನಾವು ರಾಜ್ಯದಲ್ಲಿ ಯಾವುದೋ ನೋಡಿದಾಗ ಸೋಮು ವಿಚಾರ ತುಂಬಾ ಸೂಕ್ಷ್ಮ ಕ್ಷೇತ್ರ ಅಂತ. ನಿಜಕ್ಕೂ ಆ ರೀತಿ ಸಮಸ್ಯೆ ಇದೆಯಾ ಸರ್? ನೀವು ಕಾಂಗ್ರೆಸ್ ಶಾಸಕರಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಕರಾವಳಿಯ ಮತದಾರರಾಗಿ ಹೇಳೋದಾದ್ರೆ, ಕೋಮು ಸೂಕ್ಷ್ಮ ಅಂತ ಹೇಳಿದ್ರೆ ಇದು ಸೃಷ್ಟಿ ಮಾಡುವಂಥದ್ದು ಒಂದು ಭಾಗ, ರಾಜಕೀಯವಾಗಿ ಇದನ್ನು ಸೃಷ್ಟಿ ಮಾಡುವಂಥದ್ದು. ಯಾರು ಇಷ್ಟುವರೆಗೆ ಕೋಮು ಗಲಭೆ ಮಾಡಿ ಗೊತ್ತಿಲ್ಲದೆ ಇದಕ್ಕೆ ತೊಡಗಿಸಿಕೊಂಡು ಜೈಲು ವಾಸ ಮಾಡಿ ಬಂದಿದ್ದಾನೆ, ಅವನು ಖಂಡಿತ ಇದಕ್ಕೆ ಹೋಗುದಿಲ್ಲ.
ಇವರು ಮಾಡಿದವರು ಜೈಲು ವಾಸ ಆದ ಮೇಲೆ ಅವರನ್ನು ಹಿಂದೆ ತಿರುಗಿ ನೋಡಿದವರು ಯಾರು ಇಲ್ಲ ಇಷ್ಟವರೆಗೆ. ನನಗೆ ಗೊತ್ತಿಲ್ಲ, ನಾನು ಹತ್ತಿರದಿಂದ ನೋಡಿದವ. ಕೋಮುವಾದ ಹೇಗಾಗ್ತದೆ ಅಂತ ಹೇಳಿದ್ರೆ, ಜನಗಳು ಯುವಕರು ಬಂದ ಕೂಡಲೇ ಅವರಿಗೆ ನಾವು ಕೆಲಸ ಕೊಡಿಸುವಂತ, ಉದ್ಯೋಗ ಕೊಡಿಸುವಂತ ಕೆಲಸ ನಾವು ಮಾಡುದಿಲ್ಲ. ಅವ್ರು ಇಲ್ಲಿ ಬರ್ತಾರೆ, ಅವರಿಗೆ ಉದ್ಯೋಗ ಇಲ್ಲ, ಅಂಗಡಿಯಲ್ಲಿ ಕೂಡ್ತಾರೆ, ವಾಪಸ್ ಬರ್ತಾರೆ, ಬೈಕ್ ತಗೊಳ್ತಾರೆ, ಮತ್ತೆ ರಾತ್ರಿ ಏನ್ ಮಾಡ್ತಾರೆ. ನಮ್ಮ ಏಜೆಂಟನೇ ಅದಕ್ಕೆ ನಾನು ಇಟ್ಕೊಂಡಿರೋದು. ಎಷ್ಟೋ ಸಾವಿರ ಮಕ್ಕಳು ಹೊರಗೆ ಬರ್ತಾರೆ, ಅವರಿಗೆ ಬೇರೆ ಬೇರೆ ಕೌನ್ಸಿಲಿಂಗ್ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಹೆಲ್ತ್ ಬಗ್ಗೆ ಅವರಿಗೆ ಕೌನ್ಸಿಲಿಂಗ್ ಕೊಡುವ ಕೆಲಸವನ್ನು ಮಾಡ್ತೀವಿ. ಅವರಿಗೆ CET ನೀಟಿಗೆ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು ಅಂತ ನನ್ನ ಸ್ವಂತ ಖರ್ಚಿನಲ್ಲಿ ಮಾಡ್ತೀವಿ. ಎಷ್ಟೋ ಯುವಕರನ್ನು ಈಗ ಸ್ವಂತ ಖರ್ಚಿನಲ್ಲಿ ಅವರಿಗೆ KSRTCಗೆ ಸೇರಿಸಲಿಕ್ಕೆ ಅವರಿಗೆ ಟ್ರೈನಿಂಗ್ ಕೊಡಿಸಿ, ಸರ್ಟಿಫಿಕೇಟ್ ಕೊಡಿಸಿ ಸುಮಾರು 250 ಜನರನ್ನು KSRTCಗೆ ಸೇರಿಸಿದೆ. ಆನಂತರ ಮೆಸ್ಕಾಮಿಗೆ ನಮ್ಮಲ್ಲಿ ಯಾರು ಸೇರುವುದೇ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಯಾವ್ರಿಗೆ. ನಾನು ಮೊನ್ನೆ ಸಲ ಕಂಬವನ್ನು ಹಾಕಿಸಿ 3 ದಿವಸ ಅವರಿಗೆ ಕಂಬ ಹತ್ತುವ ಟ್ರೈನಿಂಗ್ ಕೊಟ್ಟು, 100 ಮೀಟರ್ಸ್ 400 ಮೀಟರ್ ಶಾರ್ಟ್ ಪುಟ್ ಎಲ್ಲ 3 ದಿವಸ ಟ್ರೈನಿಂಗ್ ಕೊಟ್ಟು ಮೆಸ್ಕಾಮ್ ಇಂಟರ್ವ್ಯೂಗೆ ರೆಡಿ ಮಾಡ್ತಾ ಇದ್ವಿ. ಈ ರೀತಿ ಮಾಡಿದ್ರೆ ಏನಾಗ್ತದೆ ಅಂತ, ಬೇರೆಷ್ಟು ಕಂಪನಿಗಳು ಬಂದ ಕೂಡಲೇ ನಮ್ಮ ಆಫೀಸಲ್ಲೇ ನಾವು ಉದ್ಯೋಗ ಮೇಳ ಮಾಡೋ ಮುಖಾಂತರ ಅವ್ರಿಗೆ ಕೆಲಸ ಕೊಡಿಸುವಂತ ಕೆಲಸವನ್ನು ಮಾಡ್ತೀವಿ. ಅಂದ್ರೆ ಯುವಕರನ್ನು ಬೇರೆ ಕಡೆಗೆ ತಳ್ಳುವ ಬದಲು ಅವರು ತಂದೆ ತಾಯಿ ಏನ್ ಮಾಡ್ತಾರೆ, ಯುವತಿಯರು ಉದ್ಯೋಗ, ಅವರಿಗೆ ವಿದ್ಯಾಭ್ಯಾಸ ಮಾಡಿದ ನಂತರ ಒಂದು ಮನೆಯನ್ನು ನೋಡ್ಕೋಬೇಕು, ಆ ಮನೆಯ ಆಧಾರ ಆಗ್ಬೇಕು ಅಂತ ಕನಸ್ಕೊಳ್ತಾರೆ. ಬಟ್ ಯುವಕರು ಈ ದಾರಿ ತಪ್ಪುದನ್ನು ನಿಲ್ಲಿಸುವಂತ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು. ನಿರಂತರ ಅದರ ಏನು ಅವರಿಗೆ ಉದ್ಯೋಗ ಕೊಡಿಸುವುದು, ಬೇರೆ ಬೇರೆ ಕೆಲಸಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳುವ ವಿಚಾರವನ್ನು ಮಾಡ್ತೀವಿ. ಈ ಕೋಮು ಬಗ್ಗೆ ಯಾರು ಈ ಕೋಮು ದ್ವೇಷದ ಗಲಾಟೆಗಳನ್ನು ಮಾಡ್ತಾರೆ, ನಿರ್ದಾಕ್ಷಿಣ್ಯ ಕ್ರಮ, BJP ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ, ಅದರಲ್ಲಿ 2 ಮಾತೇ ಇಲ್ಲ. ಅವರ ಕಟ್ಟುನಿಟ್ಟಿನ ನಿರ್ದಾಕ್ಷಿಣ್ಯ ಕ್ರಮವನ್ನು ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಇಷ್ಟವರೆಗೆ ಯಾವುದೇ ಅಂತ ಕೋಮುಗಳಲ್ಲಿ ಲಾ ಅಂಡ್ ಆರ್ಡರ್ ನಾವು ಯಾವ ಪಕ್ಷದ ಬಗ್ಗೆ ನೀಡುವುದಿಲ್ಲ. ಯಾವಾಗ ಕೋಮು ಗಲಭೆಗಳು ಬಂತು, ಅದು ಯಾವುದೇ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ, ಅವು ಇಡೀ ಆ ಭಾಗವ ಹಾಳಾಗ್ತದೆ. ಅದಕ್ಕಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಸರ್, ನಿಮ್ಮ ಪ್ರಕಾರ ಪುತ್ತೂರಿನಲ್ಲಿ ಇರುವಂತ ಜ್ವಲಂತ ಸಮಸ್ಯೆ ಒಂದು ಸರಿಯಾಗ್ಬಿಟ್ರೆ ಪುತ್ತೂರಿಗೆ ಸಮಸ್ಯೆನೇ ಇಲ್ಲ ಅಂತ? ನೋಡಿ, ನಾನು ಪುತ್ತೂರಿನಲ್ಲಿ ಹುಟ್ಟು ಬೆಳೆದವನು, ನನ್ನ ಊರೇ ಅದು, ನಾನು ಹುಟ್ಟು ಬೆಳೆದವ. ನಾನು ಎಷ್ಟೋ ದೊಡ್ಡ ಪುತ್ತೂರಿನಿಂದ ದೊಡ್ಡ ರಾಜಕಾರಣಿಗಳು ಬಂದಿದ್ದಾರೆ. ಅವರು ದೊಡ್ಡ ಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಇಲ್ಲಾಂದ್ರೆ ಸೆಂಟ್ರಲ್ ಮಿನಿಸ್ಟರ್ಗಳು ಆಗಿದ್ದಾರೆ, ಬೇರೆ ಬೇರೆ ಪದವಿಗಳನ್ನು ಹೊಂದಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಪುತ್ತೂರಿನ ಅಭಿವೃದ್ಧಿ ಅವರು ಆದ ಕೂಡಲೇ ಅವರ ಭಾಷಣಗಳನ್ನ ನಾನು ಕೇಳಿದ್ದೀನಿ. ಪುತ್ತೂರಿನ ಅಭಿವೃದ್ಧಿಯ ಆರಂಭ ಆಯಿತು, ಇನ್ನು ಮುಂದೆ ಪುತ್ತೂರು ಬದಲಾವಣೆ ಆಗ್ತದೆ. ಇದನ್ನೆಲ್ಲ ನಾನು ಕೂಡ ಹಿಂದಿನ ಒಂದು ಸೀಟಲ್ಲಿ ಕೂತ್ಕೊಂಡು ಕೇಳಿದ್ದೀನಿ. 15-20 ವರ್ಷದ ಹಿಂದೆ ನಾನೊಂದು ಕನಸು ಕಾಣ್ತಾ ಇದ್ದೇವೆ, ಅಭಿವೃದ್ಧಿ ಅಂದ್ರೆ ಏನು ಅಂತ. ಇಟ್ ಶುಡ್ ಬಿ ಬೆಂಚ್ ಮಾರ್ಕ್. ಇವತ್ತಿನವರೆಗೆ ಕುಡಿಯುವ ನೀರಿನ ಇದಿರ್ಲಿಲ್ಲ, ಕುಡಿಯುವ ನೀರಿನ ಹಾಹಾಕಾರ ನಿಲ್ಲಿಲ್ಲ. ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿಲ್ಲ, ಅಷ್ಟು ನದಿಗಳಿದೆ, ಎಲ್ಲ ಇದೆ. ನಾನು ಮೊದಲು ಮಾಡಿರುವಂತದ್ದು, ಈಗ 1,010 ಕೋಟಿ ರೂಪಾಯಿಯ ಬಹುಗ್ರಾಮ ಕುಡಿಯುವ ನೀರನ್ನು ಪೂರ್ತಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಫಿಲ್ಟರ್ ಡ್ರಿಂಕಿಂಗ್ ವಾಟರ್ ಕೊಡುವಂತ ಕೆಲಸವನ್ನು ಮಾಡಿದ್ದೀವಿ. ಶುರು ಆಗಿ ಟೆಂಡರ್ ಆಗಿ 400 ಕೋರ್ಸ್ ರಿಲೀಸ್ ಆಗಿದೆ, ಕೆಲಸ ಆರಂಭ ಆಗಿದೆ. 18 ಮಂತ್ಸ್ ಅಲ್ಲಿ ಅದು ಶುರು ಮಾಡ್ಲಿಕ್ಕೆ ಒಂದೇ ಒಂದು ಪ್ರಾಜೆಕ್ಟ್ 1,010 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಿದ್ದಾರೆ. ನಮ್ಮ ಖರ್ಗೆ ಅವರು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಏನು ಅನುದಾನ ಇಲ್ಲ ಬಿಜೆಪಿ ಶಾಸಕರ ಆರೋಪ, ಇದು ಸುಳ್ಳ? ನಾನು 1,470 ಕೋಟಿ ಫಸ್ಟ್ ಇಯರ್ ಅಲ್ಲಿ ತೆಗೆದಿದ್ದೀನಿ. ಅಧಿಕಾರಕ್ಕೆ ಬಂದು 1.5 ವರ್ಷದಲ್ಲೇ ಏನು ಕೊಡ್ಲಿಲ್ಲ. 1,470 ಕೋಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ, ಅದರಲ್ಲೂ 1,010 ಕೋಟಿ ಕುಡಿಯುವ ನೀರಿಗೆ ಒಂದೇ ಶಾಟ್. ಅದು ಟೆಂಡರ್ ಆಗಿ ಅವ್ರಿಗೆ 470 ಕೋಟಿ ರಿಲೀಸು ಆಗಿದೆ. ಆ ತರ ಏನಿಲ್ಲ. ನೋಡಿ, ನಮಗೆ ಐಡಿಯಾ ಇರಬೇಕು ಮೊದಲು. ನಮಗೆ ಯು ಶುಡ್ ನೋ ಹೌ ಫೈಲ್ ವಿಲ್ ಮೂವ್, ಯು ಶುಡ್ ನೋ ವಾಟ್ ಈಸ್ ದ ಡೆವಲಪ್ಮೆಂಟ್. ನಾನು 22 ವರ್ಷದಿಂದ DV ಸದಾನಂದ ಗೌಡರ ಜೊತೆಯಲ್ಲಿ ಇದ್ದು, ಫೈಲ್ ಎಲ್ಲಿ ಹೋಗ್ತದೆ, ಹೇಗೆ ಹೋಗ್ತದೆ, ಯಾವ ರೀತಿ ಕೆಲಸ ಆಗ್ತದೆ, ಇಲ್ಲಿ ಕೆಲಸ ಆಗ್ತದೆ ನನಗೆ ಗೊತ್ತಿದೆ. ಒಂದು ವಿಚಾರ ಹೇಳ್ತೇನೆ ಅಂತ, ಇಂಥ ಅಷ್ಟು ಯೋಜನೆಗಳು, ಕುಡಿಯುವ ನೀರದು ಒಂದಾಯ್ತು, ಉದ್ಯಮಗಳು ಸೃಷ್ಟಿ ಆಗ್ಬೇಕು. ಉದ್ಯಮಗಳಿಗೆ KMFಗೆ 15 ಎಕರೆ ಜಾಗ ಕೊಡುವಂತ ಕೆಲಸವನ್ನು ಮಾಡಿದೀವಿ. ಪಶುವೈದ್ಯಕ ಕಾಲೇಜನ್ನು ಆರಂಭ ಮಾಡುವಂತ ಕೆಲಸವನ್ನು ಮಾಡಿದೀವಿ. KCAಗೆ ಗ್ರೌಂಡ್ ಮಾಡ್ಲಿಕ್ಕೆ 20 ಎಕರೆ ಜಾಗವನ್ನು ಕೊಟ್ಟಿದ್ದೀವಿ. ನಮ್ಮ ಇದಕ್ಕೆ ಮೆಡಿಕಲ್ ಕಾಲೇಜು, ನಮ್ಮ ಆಯುಷ್ನವರಿಗೆ 1.5 ಎಕರೆ ಜಾಗ ಕೊಟ್ಟು ಅಲ್ಲಿ 30 ಬೆಡ್ಡಿನ ಆಯುಷ್ ಆಸ್ಪತ್ರೆ ಬರ್ತದೆ. ಮೆಡಿಕಲ್ ಕಾಲೇಜ್ಗೆ ಈಗ ಪ್ರಯತ್ನವನ್ನು ಮಾಡಿ, ನೆಕ್ಸ್ಟ್ ನನ್ನ ಎಜೆಂಡಾ ಇರುವಂತದ್ದು ಮೆಡಿಕಲ್ ಕಾಲೇಜ್ ಪುತ್ತೂರಿಗೆ ಬರಬೇಕು. 40 ಎಕರೆ ಜಾಗವನ್ನು ನಿಗದಿ ಮಾಡಿ ಪುತ್ತೂರಿಗೆ ಗವರ್ಮೆಂಟ್ಗೆ ಕಳಿಸಿಕೊಟ್ಟಿದ್ದೀವಿ, ರಿಸರ್ವ್ ಮಾಡಿ ಇಟ್ಟಿದ್ದೀವಿ.
ಮುಖ್ಯಮಂತ್ರಿ ಹತ್ರ ಯಾವಾಗಲೂ ಕಂಡೋಗ ಬೇಡಿಕೆಯನ್ನು ಇಡ್ತಾ ಇದ್ವಿ. ನಮಗೆ ಮೆಡಿಕಲ್ ಕಾಲೇಜ್ ಕೊಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದು ಸಿಕ್ಕಿದ್ರೆ ನನ್ನ 5 ಯೋಜನೆಗಳು ಇದು ಕೂಡ ಒಂದು ಟೂರಿಸಂ ಆಗಿ ಮಾರ್ಪಾಡು ಮಾಡಬೇಕಂತ ಅದು ಯೋಜನೆಗಳಿದೆ. ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು. ಕೆಲವು ಯೋಜನೆಗಳನ್ನು ನಾವು ಓದಬೇಕು. ನೋಡಿ, ಖೇಲೋ ಇಂಡಿಯಾದಲ್ಲಿ 25 ಕೋಟಿ ಸಿಗ್ತದೆ ಕೇಂದ್ರ ಸರ್ಕಾರ. ನಮ್ಮ ಹತ್ರ 20 ಎಕರೆ ಜಾಗ ಇರಬೇಕು. 20 ಎಕರೆ ಜಾಗವನ್ನು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ಗೆ ರಿಸರ್ವ್ ಮಾಡುವಂತ ಕೆಲಸವನ್ನು ಮಾಡಿದ್ದೀವಿ. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರಸಾದಂ ಸ್ಕೀಮ್ ಅಂತ ಟೂರಿಸಂ ಡೆವಲಪ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ 60-40 ಸಿಗ್ತದೆ. ಅದಕ್ಕೆಲ್ಲ ಡೆವಲಪ್ ಮಾಡಿ ಅಪ್ಗ್ರೇಡ್ ಮಾಡಿ DPR ಮಾಡಿ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಮೂಲಕ ಸೆಂಟ್ರಲ್ ಕಳಿಸಿದ್ದೀನಿ. ಸೆಕ್ರೆಟರಿ ನಮ್ಮ ಚೀಫ್ ಸೆಕ್ರೆಟರಿ ಹತ್ರ ಲೆಟರ್ ತಗೊಂಡಿದ್ದೀನಿ, MP ಲೆಟರ್ ತಗೊಂಡಿದ್ದೀನಿ, ಇಲ್ಲಿ ಸೆಕ್ರೆಟರಿ ಹತ್ರ ಮಾತಾಡುವಂತ ಕೆಲಸವನ್ನು ಮಾಡಿದ್ದೀನಿ. ಈ ತರ ಹೋದ್ರೆ ಮಾತ್ರ ಅನುದಾನಗಳು ಬರ್ತದೆ ಹೊರತು ಅನುದಾನಗಳು ಬರುದಿಲ್ಲ ಅಂತ ಮನೆಯಲ್ಲಿ ಕೂತು ಕೇಳಿದ್ರೆ ಅದು ಮನೆಗೆ ಬರುದಿಲ್ಲ. ನಾವು ಫಾಲೋ ಅಪ್ ಮಾಡಬೇಕು. ಯಾವ ಸ್ಟೆಪ್ ಒಂದು ರೆಕಾರ್ಡ್ಗಳನ್ನು ಬಿಲ್ಟ್ ಅಪ್ ಮಾಡಬೇಕು, ಆದ್ರೆ ಮಾತ್ರ ಅದು ಬರುವಂತದ್ದು. ಪ್ರಸಾದಂ ಸ್ಕೀಮ್ ನಮ್ಗೆ ಅಲಾಟ್ ಆದ್ರೆ 50 ಕೋಟಿ ಬರ್ತದೆ. ಖೇಲೋ ಇಂಡಿಯಾದಲ್ಲಿ ಬಂದ್ರೆ 25 ಕೋಟಿ ಬರ್ತದೆ. ಕುಡಿಯೋ ನೀರುದು ಹಾಗೇನೆ ನಾವು ಮಾಡಿದ್ದು. ಇಲ್ಲಿಂದ ಪುಟ್ಟಪ್ ಮಾಡಿ ಸೆಂಟ್ರಲ್ 50-50 ಕನ್ನಡ ರಾಜ್ಯ ಸರ್ಕಾರ ಕೊಡ್ಲೇಬೇಕು. ಅಲ್ಲಿಂದ 50 ಬಂದಿದೆ, ಅದು ಹೋಗ್ತದೆ 500 ಕೋಟಿ, ಇದು 500 ಕೋಟಿ ಹೋಗ್ತದೆ. ಸೊ ಈ ರೀತಿ ನಾವು ನಾಲೆಜ್ ಇದ್ರೆ, ನಮಗೆ ವಿಚಾರಗಳು ಗೊತ್ತಿದ್ರೆ ಖಂಡಿತ ಪಡ್ಕೊಳ್ಳುವಂತ ಕೆಲಸಗಳನ್ನು ಮಾಡಬಹುದು. ಶಾಸಕರಾಗುವುದು ಒಂದು ರೀತಿಯ ಕಷ್ಟ ಆದ್ರೆ ಶಾಸಕರಾಗಿ ಅದನ್ನು ನಿಭಾಯಿಸುವುದು ದೊಡ್ಡ ಚಾಲೆಂಜ್. ನೀವು ಸರಿಯಾಗಿ ನಿಭಾಯಿಸಿದ್ರೆ ಮಾತ್ರ ಅದನ್ನು ನಿಮಗೆ ಆಶೀರ್ವಾದ ಮಾಡ್ತಾರೆ. ಅದರಲ್ಲೂ ಭ್ರಷ್ಟಾಚಾರ ರಹಿತವಾಗಿ ಮಾಡಬೇಕು. ಯಾವುದೇ ಅಧಿಕಾರಿಗಳಿಂದ ಬಾಕಿ ಅವರಿಂದ ಒಂದು ಪೈಸೆಯನ್ನು ಮುಟ್ಟುವಂತ ಕೆಲಸವನ್ನು ಮಾಡಬೇಕು. ಹಾಗಾದ್ರೆ ಮಾತ್ರ ನೀವು ಕಂಪ್ಲೀಟ್ ಕ್ಲಿಯರ್ ಆಗಿದ್ದೀರಾ, ನಾವು ಒಪ್ಕೋತೀವಿ. ಈ ಕ್ಷೇತ್ರದಲ್ಲಿರೋ ಅಧಿಕಾರಿಗಳೆಲ್ಲರೂ ಕೂಡ 100% ದೇವರಿಗೆ ಕೂಡ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಮೇಲ್ಗಡೆಯಿಂದ ಬಂದ್ರು 100% ಆ ಭ್ರಷ್ಟಾಚಾರವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಭ್ರಷ್ಟಾಚಾರಿ ಆಗದಿದ್ರೆ ಇನ್ನೊಬ್ಬರನ್ನು ಕಡಿಮೆ ಮಾಡಬಹುದು, ಇನ್ನೊಬ್ರು ನಿಮಗೆ ಗೌರವ ಕೊಡ್ತಾರೆ. ನೀವು ನಿಮ್ಮ ಅಧಿಕಾರಿಯಿಂದಲೇ ತಿಂಗಳಿಗೆ 50,000 1 ಲಕ್ಷ ಕಲೆಕ್ಷನ್ ಮಾಡಿದ್ರೆ ಅವರು ಎಲ್ಲಿ ಮಾಡ್ತಾರೆ? ಅವರು 3 ಪಾಠ ಮಾಡ್ಲಿಕ್ಕೆ ನೋಡ್ತಾರೆ. ಅವ್ರು ನಿಮಗೆ ಗೌರವ ಕೊಡುವುದಿಲ್ಲ, ನಿಮ್ಮ ಕೆಲಸಗಳು ಆಗುದಿಲ್ಲ. ನಾನು ಆಗಬಾರ್ದು. ಫಸ್ಟ್ ಇಡೀ ದೇಶವನ್ನು ತಿದ್ದಬೇಕಿದ್ರೆ ಎಲ್ಲ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ಇಡೀ ವಿಶ್ವವನ್ನು ತಿದ್ದಲಿಕ್ಕೂ ಸಾಧ್ಯ ಇಲ್ಲ. ನಾನು ಹೇಗಿದ್ದೇನೆ ಅಂತ ನಾನು ನೋಡ್ಕೋಬೇಕು ಅಷ್ಟೇ. ರಾಜ್ಯ ಸರಿಯಾಗಿದ್ರೆ ಪ್ರಜೆಗಳು ಸರಿಯಾಗಿರುತ್ತೆ. ವೀಕ್ಷಕರೇ, ಎಷ್ಟೋ ಜನ ಶಾಸಕರಿಗೆ 2 ಸಲ 3 ಸಲ ಗಿದ್ರು ಯಾವ ಅನುದಾನನ ಯಾವ ಕಾಲಮಾನ ತರಬೇಕು ಅಂತ ಗೊತ್ತಿರಲ್ಲ. ತುಂಬಾ ಎಕ್ಸ್ಪರ್ಟ್. ಆಲ್ರೆಡಿ ಒಂದೇ ವರ್ಷದಲ್ಲಿ 1,000 ರೂಪಾಯಿ ಕೋಟಿ ತಗೊಂಡೋಗ್ಬಿಟ್ಟಿದ್ದಾರೆ. ಕೊನೆಯದಾಗಿ ಪುತ್ತೂರಿನ ಮತದಾರರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ನೋಡಿ, ಪುತ್ತೂರಿನ ಮತದಾರರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳುವುದಿಷ್ಟೇ, ಅಭಿವೃದ್ಧಿ ಪರವಾಗಿ ಕೆಲಸ. ನನ್ನ ಧ್ಯೇಯ ಒಂದೇ, ಭ್ರಷ್ಟಾಚಾರ ರಹಿತ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವಂಥದ್ದು. ಜನ ಯಾರಿಗೂ ತೊಂದರೆ ಆದ್ರೂ, ಬಡವರಿಗೆ ಏನಾದ್ರೂ ತೊಂದರೆ ಆದ್ರೆ ಖಂಡಿತ ಅದನ್ನು ಸಹಿಸುವಂತ ಪ್ರಶ್ನೆಗಳೇ ಇಲ್ಲ. ಪುತ್ತೂರಿನ ಅಭಿವೃದ್ಧಿ ಆಗ್ಬೇಕು. ನಿಮ್ಮ ಮನೆಯ ಮಗನಿಗೆ, ನಿಮ್ಮ ಮನೆಯ ಮಗಳಿಗೆ ಉದ್ಯೋಗ ಸಿಗುವಂತಹ ಕೆಲಸಗಳು ಆಗ್ಬೇಕು. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಯಾವುದೇ ನನ್ನದ್ರ ತಪ್ಪಾಗಿದ್ರೆ ನಾನು ತಿದ್ದುಕೊಳ್ಳುವಂತ ಕೆಲಸವನ್ನು ಮಾಡ್ತೇನೆ. ಯಾವಾಗ್ಲೂ ನಂದು ದೊಡ್ಡದು ಅಂತ ನಾನು ನೋಡ್ಕೊಳ್ಳುದಿಲ್ಲ. ನಂದು ಯಾವ್ದಾದ್ರು ತಪ್ಪಿದೆ ತಿದ್ದುಕೊಳ್ಳುವಂತ ಕೆಲಸವನ್ನು ಮಾಡ್ತೇನೆ. ಜನ ಸೇವೆಯನ್ನು ಮಾಡ್ತೇನೆ. ಅಶೋಕ್ ರೈ ಹತ್ರ ಪ್ರೀತಿ, ಆಶೀರ್ವಾದ ಮುಂದಿನ ದಿವಸಗಳಲ್ಲಿ ಇರ್ಲಿ ಅನ್ನೋ ಮಾತನ್ನು ಹೇಳ್ತಾ ನಿಮಗೆಲ್ಲ ವಂದಿಸ್ತೀನಿ. ವೀಕ್ಷಕರೇ, ನನ್ ತಪ್ಪಿದ್ರು ನನಗೆ ಹೇಳಿ ನಾನು ಸರಿ ಮಾಡ್ಕೊತೀನಿ. ಇದು ನಿಜವಾದ ಜನಪ್ರತಿನಿಧಿಗೆ ಇರ್ಬೇಕಾದ ಕ್ವಾಲಿಟಿ ಅಂತ ನಾನು ನಂಬ್ಕೋತೀನಿ. ಈ ವಿಡಿಯೋನ ನೋಡ್ತಾ ಇದ್ರೆ ಎಸ್ಪೆಷಲಿ ಪುತ್ತೂರಿನ ಮತದಾರ ನೀವಾಗಿರ್ಲಿ, ಪಾರ್ಟಿ ಯಾವ್ದು ಬೇಕಾರಾಗಿರ್ಬೋದು, ನಿಮ್ಮ ಕ್ಷೇತ್ರದ ಸಮಸ್ಯೆ ಏನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಅದು ನಿಮ್ಮ ಶಾಸಕರಿಗೆ ತಲುಪುತ್ತೆ. ಆದಷ್ಟು ಬೇಗ ಆ ನಿಟ್ಟಿನಲ್ಲಿ ಅವರು ಕ್ರಮವನ್ನು ಕೈಗೊಳ್ತಾರೆ. ಧನ್ಯವಾದಗಳು. ನಿಮಗೂ ಅಷ್ಟು ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.